ಬಿಜೆಪಿಯಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಹಿನ್ನೆಲೆ ಜಿಎಂ ಸಿದ್ದೇಶ್ವರ ನಿವಾಸದಲ್ಲಿ ಭಿನ್ನರ ಸಭೆಯ ನಡೆಸಲಾಗ್ತಾ ಇತ್ತಲ್ಲ ಅದು ಅಂತ್ಯವಾಗಿದೆ. ಅಸಮಾಧಾನಿತ ಬಿಜೆಪಿಯ ನಾಯಕರ ಸಭೆ ಅಂತ್ಯವಾಗಿದೆ. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಸಿದ್ದೇಶ್ವರ ಅವರ ನಿವಾಸದಲ್ಲಿ ಸಭೆಯನ್ನ ಏರ್ಪಡಿಸಲಾಗಿತ್ತು. ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಗೋಕಾಕ್ ಸಾಹುಕಾರ ರಮೇಶ್ ಜಾರಕಿಹೊಳಿ, ಸೊರಬದ ಶಾಸಕ ಕುಮಾರ್ ಬಂಗಾರಪ್ಪ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಎನ್.ಆರ್. ಸಂತೋಷ್ ಬಿಜೆಪಿಲಿದ್ದಾರೋ JDS ಅಲ್ಲಿದ್ದಾರೋ ಕನ್ಫ್ಯೂಸ್ ನಮಗೆ. ಯಾಕಂತ ಹೇಳಿದ್ರೆ ಎನ್.ಆರ್. ಸಂತೋಷ್ ಅರಸೀಕೆರೆಯಿಂದ JDS ಅಭ್ಯರ್ಥಿಯಾಗಿ ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಈಗಲೂ ಅವರು ಅಧಿಕೃತವಾಗಿ JDSನಲ್ಲೇ ಇದ್ದಾರೆ. ಬಟ್ ಬಿಜೆಪಿಯ ಅಸಮಾಧಾನಿತ ನಾಯಕರ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಕೂಡ. ಅನೇಕ ಸಲವೂ ಕೂಡ ಈಗ ಗೊಂದಲ ಇದೆ. ಇರಲಿ, ಎನ್.ಆರ್. ಸಂತೋಷ್ ವಿಚಾರ ಬೇರೆ. ಇವತ್ತು ಸಭೆ ಆಗಿದೆಯಲ್ಲ, ಸಭೆಯಲ್ಲಿ ಏನೆಲ್ಲ ಅಂಶಗಳು ಚರ್ಚೆ ಆಗುತ್ತೆ, ಏನೆಲ್ಲ ಅಂಶಗಳು ಬೆಳಕಿಗೆ ಬರುತ್ತೆ ನೋಡಬೇಕಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಕ್ರಮವನ್ನು ಜರುಗಿಸಿದ ನಂತರದಲ್ಲಿ ಅವರ ಜೊತೆ ಭಿನ್ನಮತೀಯರಾಗಿ ಅಸಮಾಧಾನಿತರಾಗಿ ಗುರುತಿಸಿಕೊಂಡಂಥವರ ಕಥೆ ಏನು ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಹಿಂದೆಯೂ ಕೂಡ ತೀರ್ಮಾನ ತೆಗೆದುಕೊಂಡಂತೆ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅಂತಾರ. ಈಗ ಸಭೆ ಮುಕ್ತಾಯವಾಗಿದೆ, ಏನು ಮಾತನಾಡ್ತಾರೆ ಈ ಕುರಿತಂತೆ ಅನ್ನೋದು ಕೂಡ ಕುತೂಹಲ ಕೆರಳಿಸ್ತಾ ಇದೆ. ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಎತ್ತಿಡಿಬೇಕು ಮತ್ತು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನದವರು ಜವಾಬ್ದಾರಿಯುತವಾಗಿ ಮುಂದಿನ ಮಾರ್ಗದರ್ಶನ ಮಾಡಬೇಕು ಅನ್ನೋ ಸದುದ್ದೇಶದಿಂದ ನಾನು ಇವತ್ತು ತಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಸನ್ಮಾನ್ಯ ಯತ್ನಾಳ್ ಅವರ 6 ವರ್ಷದ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಅನೇಕ ಹಿಂದೂ ಸಂಘಟನೆಗೆ, ರಾಜಕೀಯ ಅಭಿಮಾನಿಗಳಿಗೆ ಮತ್ತು ವಿಶೇಷವಾಗಿ ಪಕ್ಷದಲ್ಲಿರ್ತಕ್ಕಂಥ ಅನೇಕ ಕಾರ್ಯಕರ್ತ ಬಂಧುಗಳಿಗೆ ನಮ್ಮೆಲ್ಲರಿಗೂ ಕೂಡ ಭಾಳಷ್ಟು ನೋವನ್ನು ತಂದಿದೆ. ಹಾಗಂತ ಹೇಳಿಬಿಟ್ಟು ವರಿಷ್ಠರು ತಗೊಂಡಿರ್ತಕ್ಕಂಥ ನಿರ್ಧಾರವನ್ನು ನಾವು ಯಾರೂ ಕೂಡ ಚಾಲೆಂಜ್ ಮಾಡೋದಾಗಲಿ ಅಥವಾ ಅದಕ್ಕೆ ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ಆಗಬಾರ್ದು ಮತ್ತು ಆಗಿಲ್ಲ ಅನ್ನೋದು ನಮ್ಮ ಕಡೆಯಿಂದ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಎಲ್ಲರೂ ಕೂಡ ಮಾಡ್ಕೊಂಡಿದ್ದೀವಿ. ಇದ್ರ ಜೊತೆಗೆ ನಮ್ಮ ಹರೀಶ್ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದಕ್ಕೆ ಇವತ್ತು ಕಡೆಯ ದಿನ ಇದೆ. ಅದಕ್ಕೆ ಯಾವ ರೀತಿಯಲ್ಲಿ ಒಂದು ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಅವರಿಗೆ ಮಾಡಬೇಕು, ಅದು ಕೂಡ ನಮ್ಮ ಕಡೆಯಿಂದ ಎಲ್ಲರೂ ಹಿರಿಯರೆಲ್ಲ ಸೇರಿಕೊಂಡು, ಕೆಲವರು ಲೀಗಲ್ ಅಡ್ವೈಸರ್ಸ್ನ ಇಟ್ಕೊಂಡು, ಪೊಲಿಟಿಕಲ್ ಅಡ್ವೈಸರ್ಸು, ಪೊಲಿಟಿಕಲ್ ಥಿಂಕ್ ಟ್ಯಾಂಕನ್ನು ಇಟ್ಕೊಂಡು ಇದನ್ನು ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಸನ್ಮಾನ್ಯ ಹರೀಶ್ ಅವರು, ಹರಿಹರದ ಶಾಸಕರು ಇವತ್ತು ಸಂಜೆ ಒಳಗೆ ಅವರು ರಿಪ್ಲೈಯನ್ನು ಕೊಡ್ತಾರೆ. ಮತ್ತು ವರಿಷ್ಠರಿಗೆ ಯಾವ ಮಾಹಿತಿಯನ್ನು ನಾವು ಭಾಳಷ್ಟು ತಿಂಗಳುಗಳಿಂದ ನಾವು ಮನವಿ ಮಾಡ್ತಾಯಿದ್ದೀವಿ. ಕರ್ನಾಟಕದಲ್ಲಿ BJPನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಸರಿ ಮಾಡಿಕೊಡ್ಬೇಕು ಅಂತಕ್ಕಂಥ ವಿನಂತಿಯನ್ನು ನಾವು ಮಾಡಿದ್ವಿ. ಅದು ಮಾಡಿದ್ದಾಗೂ ಕೂಡ ಒಂದು ಆಘಾತಕಾರವಾಗಿರ್ತಕ್ಕಂಥ ವಿಚಾರವನ್ನು ಇವತ್ತು ನಮಗೆ ಎರಿಗೆ ಬಂದಿದೆ. ಅದನ್ನು ನಾವು ವರಿಷ್ಠರಲ್ಲಿ ನಾವು ಇವತ್ತಾಗಲೇ ಸನ್ಮಾನ್ಯ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ಮನವಿ ಮಾಡ್ಕೊಂಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ BJP ಪಕ್ಷವನ್ನು ತೊರಿತಕ್ಕಂಥ ಅಥವಾ ಹೊಸ ಪಕ್ಷಗಳನ್ನ ಮಾಡ್ತಕ್ಕಂಥ, ಹೊಸ ಯೋಚನೆಗಳನ್ನ ಮಾಡ್ತಕ್ಕಂಥ ಯಾವ ಉದ್ದೇಶಗಳು ಕೂಡ ಇಲ್ಲ, ಆ ಥರ ಯೋಚನೆಗಳನ್ನೂ ಕೂಡ ಮಾಡಿಲ್ಲ. ಪಕ್ಷವನ್ನು ಪೂರ್ಣ ಪ್ರಮಾಣದಲ್ಲಿ ಸಂಘಟನೆ ಮಾಡಬೇಕು, ಆ ಪ್ರಮಾಣದಲ್ಲೇ ಮುಂದೆ ಹೋಗಬೇಕು. ಮುಂದಿನ 2028ರ ಅವಧಿನಲ್ಲಿ ಪೂರ್ಣ ಪ್ರಮಾಣದ ನಮ್ಮ BJP ಪಕ್ಷವನ್ನು ಗೆಲ್ಲಿಸ್ಕೊಂಬರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಘಟನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರದಲ್ಲೂ ಕೂಡ ನಾವು ಮುಂದುವರಿತಾ ಇದ್ದೀವಿ. ಆ ಕಾರಣಕ್ಕೋಸ್ಕರನೇ ಅನೇಕ ಬದಲಾವಣೆಗಳು BJP ಪಕ್ಷದಲ್ಲಿ, ರಾಜ್ಯದ BJP ಪಕ್ಷದಲ್ಲಿ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಇತ್ತು. ಅದನ್ನು ವರಿಷ್ಠರು ಗಮನ ಹರಿಸಿದ್ದಾರೆ. ಆ ನಿಟ್ಟಿನಲ್ಲೂ ಕೂಡ ಮುಂದೆ ಹೋಗ್ತಾ ಇದ್ದಾರೆ. ನಮಗೆ ಒಳ್ಳೆಯ ಸುದ್ದಿಗಳನ್ನು ಭಾಳ ಶೀಘ್ರವಾಗಿ ಕೊಡ್ತಾರೆ ಅಂತಕ್ಕಂಥ ವಿಚಾರಗಳು ಕೂಡ ನಮ್ಮ ಮುಂದೆ ಇದೆ. ಆಗಿಯೂ ಕೂಡ ಸನ್ಮಾನ್ಯ ಯತ್ನಾಳ್ಜಿ ಅವರ ಇವತ್ತು ಉಚ್ಚಾಟನೆ ಏನಿದೆ, ನಾವು ವರಿಷ್ಠರಿಗೆ ಭಾಳ ವಿನಯಪೂರ್ವಕವಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು. ಇದು ಅನೇಕ ಸಮುದಾಯಗಳಿಗೂ ಕೂಡ ಅದು ಕಡೆಯಿಂದನೂ ಒತ್ತಾಯ ಇದೆ. ಪಂಚಮಶಾಲಿ ಅಂತಲ್ಲ, ವೀರಶೈವ ಲಿಂಗಾಯತರ ಕಡೆಯಿಂದನೇ
ಹಿಂದೂ ಸಂಘಟನೆಗಳ ಕಡೆಯಿಂದನೇ BJP ಕಾರ್ಯಕರ್ತರುಗಳ ಕಡೆನೇ ಇವತ್ತಾಗಲೇ ತಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರಿ ಮತ್ತು ತಮ್ಮ ಚಾನಲ್ಗಳಲ್ಲೂ ಕೂಡ ಭಾಳಷ್ಟು ವಿಶ್ಲೇಷಣೆಗಳನ್ನು ಎಳೆಯಾಗಿ BJP ಸಂಘಟನೆಯಿಂದ AK ಸುಬ್ಬಯ್ಯರಿಂದ ಹಿಡಿದುಬಿಟ್ಟು ಎಲ್ಲ ಹತ್ತಿರದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಈ ಥರ ನೋಟಿಸ್ ಕೊಟ್ಟಿದ್ದಕ್ಕೆ ಉಚ್ಚಾಟನೆಗೆ ನಿರ್ಧಾರ ಮಾಡಿದ್ದಾರಲ್ಲ, ಉಚ್ಚಾಟನೆ ನಿರ್ಧಾರವನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ ಮನವಿ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಹೈಕಮಾಂಡ್ಗೆ ಮನವಿ ಮಾಡ್ತಾರಾ ಬಿಜೆಪಿಯ ರೆಬಲ್ಸ್? ಹೈಕಮಾಂಡ್ಗೆ ಮನವಿ ಮಾಡುವ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗಿದೆಯಂತೆ. ಉಚ್ಚಾಟನೆಯಿಂದ ಪಕ್ಷಕ್ಕಾಗುವ ಹಿನ್ನಡೆಯ ಬಗ್ಗೆ ಮನವರಿಕೆ ಮಾಡಿಕೊಡಲಿಕ್ಕೆ ಈ ಸಭೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡಲು ಸಭೆಯಲ್ಲಿ ಚರ್ಚೆ ಆಗಿದೆ, ತೀರ್ಮಾನವೂ ಆಗಿದೆ. ರಾಜ್ಯಾಧ್ಯಕ್ಷ ಬದಲಾವಣೆಗೆ ಹೋರಾಟ ಮುಂದುವರಿಸಲಿಕ್ಕೂ ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ಉಚ್ಚಾಟನೆ ಹಿಂಪಡಿದೇ ಇದ್ರೆ ಮುಂದಿನ ಹೋರಾಟ ಹೇಗಿರಬೇಕು, ಸಾಮೂಹಿಕ ರಾಜೀನಾಮೆ ಕೊಡಬೇಕಾ ಎಂಬುದರ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಬಿಜೆಪಿಯಲ್ಲಿ ಹೊತ್ತಿಕೊಂಡಿರುವಂಥ ಬಂಡಾಯದ ಬೆಂಕಿಯ ಕಿಡಿ ಆರುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇಲ್ಲಿಗೆ. ಈ ಮಾತುಗಳನ್ನು ನೋಡ್ತಾ ಇದ್ರೆ ಬಿಜೆಪಿ ಬಂಡಾಯ ಅನ್ನೋದು ಇವತ್ತು ನಿನ್ನೆ ಮೊನ್ನೆ ಮುಗಿಯುವ ಕಥೆಯಲ್ಲ. ಇದು ಎಪಿಸೋಡ್ ಬೈ ಎಪಿಸೋಡ್ ಮುಂದೆಯೂ ಕೂಡ ಮುಂದುವರಿಯುತ್ತೆ ಅನ್ನುವ ಮುನ್ಸೂಚನೆ ಇವತ್ತಿನ ಸಭೆಯಲ್ಲಿ ಸಿಕ್ಕಂಗೆ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ LN ಸ್ವಾಮಿ ಕೊಡ್ತಾರೆ. ಸ್ವಾಮಿ, ಬಿಜೆಪಿಯ ಬಂಡಾಯದ ಕಿಚ್ಚು ಆರುವ ಲಕ್ಷಣಗಳಿಲ್ಲ. ಬಹುತೇಕ ಬಿಜೆಪಿಯ ಹೈಕಮಾಂಡ್ ಏನಂದ್ಕೊಂಡಿತ್ತು ಅಂದರೆ ಯತ್ನಾಳ್ಗೆ ಬಿಸಿ ಮುಡಿಸಿದ್ರೆ ಯತ್ನಾಳ್ ಜೊತೆಗಿರೋರೆಲ್ಲ ತಣ್ಣಗಾಗ್ತಾರೆ ಅಂತ. ಬಟ್ ಹಂಗಂತ ಕಾಣಿಸ್ತಾ ಇಲ್ಲ. ಇಲ್ಲಿ 1 ಪಾಯಿಂಟ್ ಅಜೆಂಡಾ, ಸಿಂಗಲ್ ಪಾಯಿಂಟ್ ಅಜೆಂಡಾ ಏನಿತ್ತು ಅವರದ್ದು, ವಿಜೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅಂತ. ಆ ನಿರ್ಧಾರ ಅಚಲ ಅನ್ನೋದು ಈ ಸಭೆಯ ಒಂದು ಪ್ರಮುಖ ಅಜೆಂಡಾ ಆಗಿ ಮತ್ತೆ ಹೊರಹೊಮ್ಮಿದೆ. ಹಾಗಿದ್ರೆ ಖಂಡಿತ ದಶರಥ, ಬಿಜೆಪಿಯಲ್ಲಿ ಯತ್ನಾಳ್ ಅವರ ಉಚ್ಚಾಟನೆ ಆದ ಬಳಿಕ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ಭಾವನೆ ಇತ್ತು. ಆದ್ರೆ ಈಗ ಮತ್ತೆ ರೆಬಲ್ ಶಾಸಕರ ಟೀಮ್ ಸಭೆ ಸೇರಿರುವಂತದ್ದು. ಈ ಸಭೆಯಲ್ಲಿ ಮುಂದಿನ ಹೋರಾಟ ಯಾವ ರೀತಿ ಇರಬೇಕು, ಹೈಕಮಾಂಡ್ ನಾಯಕರಿಗೆ ಯಾವ ರೀತಿ ಮನವಿ ಮಾಡಬೇಕು ಅನ್ನೋ ವಿಚಾರವಾಗಿ ಮಹತ್ವದ ಸಭೆ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಯತ್ನಾಳ್ನವರನ್ನ ಉಚ್ಚಾಟನೆ ಮಾಡಿದ್ರೆ ಉಳಿದ ನಾಯಕರು ಸೈಲೆಂಟ್ ಆಗ್ತಾರೆ, ಈ ಹೋರಾಟದಿಂದ ದೂರ ಉಳಿತಾರೆ ಎಂಬ ಚರ್ಚೆ ಆಗ್ತಾ ಇತ್ತು. ಆದ್ರೆ ಇದು ಯಾವುದಕ್ಕೂ ಎಡೆ ಮಾಡಿಕೊಡದೆ ಇವತ್ತು ನಾವು ಯತ್ನಾಳ್ ಪರ ನಿಂತಿದ್ದೇವೆ ಅಂತ ಮತ್ತೆ ರೆಬಲ್ ಟೀಮ್ ಯತ್ನಾಳ್ ಜೊತೆ ಸಭೆ ಸೇರಿರುವಂತದ್ದು. ಪ್ರಮುಖವಾಗಿ ಶಾಸಕರಾದ ರಮೇಶ್ ಜಾರಕಿಹೊಳಿ ಹಾಗೂ ಮಾಜಿ ಸಂಸದ ಸಿದ್ದೇಶ್ವರ್ ಹಾಗೂ ಪ್ರತಾಪ್ ಸಿಂಹ ಸೇರಿದಂತೆ ಕುಮಾರ್ ಬಂಗಾರಪ್ಪ ಹಾಗೂ NR ಸಂತೋಷ್ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ಇಷ್ಟು ದಿವಸ ರೆಬಲ್ ನಾಯಕರ ಸಭೆ ಮಾಡಬೇಕಾದ್ರೆ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆ ಸೇರ್ತಾ ಇದ್ರು, ಮತ್ತು ಚರ್ಚೆಗಳನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತು ಮಾಜಿ ಸಂಸದ ಸಿದ್ದೇಶ್ವರ್ ಅವರ ಒಂದು ನಿವಾಸದಲ್ಲಿ ಸಭೆ ಸೇರಿದ್ದಾರೆ. ನಾವೆಲ್ಲರೂ ನಿಮ್ಮ ಪರ ಇರ್ತೀವಿ, ನಿಮ್ಮ ಪರ ಹೋರಾಟ ಮಾಡ್ತೀವಿ ಎಂಬ ಒಂದು ಭರವಸೆಯನ್ನ ಯತ್ನಾಳ್ಗೆ ಈ ರೆಬಲ್ ಟೀಮ್ ನ ನಾಯಕರು ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಈಗ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಆಗಿದೆ. ನಂತರ ನಾವು ಯಾವ ರೀತಿ ಹೋರಾಟ ಮಾಡಬೇಕು, ಜೊತೆಗೆ ಶಾಸಕರಾದ BP ಹರೀಶ್ ಅವ್ರಿಗೂ ಈಗಾಗಲೇ ನೋಟಿಸ್ ಕೊಟ್ಟಿದೆ. ಕೇಂದ್ರ ಬಿಜೆಪಿ ಶಿಸ್ತು ಕಮಿಟಿಯಿಂದ ನೋಟಿಸ್ ಕೊಟ್ಟಿದೆ. ಆ ನೋಟಿಸ್ಗೆ ಯಾವ ರೀತಿ ಉತ್ತರ ಕೊಡಬೇಕು ಎಂಬುದರ ಬಗ್ಗೆ ಇವತ್ತು ಚರ್ಚೆ ಮಾಡಿರುವಂತದ್ದು. ಅಂದ್ರೆ ಈ ಸಭೆಯ ಬಳಿಕ ಮಾಜಿ ಶಾಸಕರಾದ ಕುಮಾರ್ ಬಂಗಾರಪ್ಪ ಹೇಳ್ತಾ ಇದ್ರು, ನಾವು ಮುಂದೆ ಹೈಕಮಾಂಡ್ ನಾಯಕರ ಮುಂದೆ ಹೋಗ್ತೀವಿ, ನಮ್ಮ ಅಜೆಂಡಾ ಏನಿದೆಯೋ ನಮ್ಮ ಹೋರಾಟವನ್ನ ನಾವು ಮುಂದುವರಿಸ್ತೀವಿ, ನಮ್ಮ ಅಜೆಂಡಾದಿಂದ ನಾವು ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯೋದಿಲ್ಲ. ಹಾಗಾಗಿ ಹೈಕಮಾಂಡ್ ನಾಯಕರಿಗೆ ನಾವು ಎಲ್ಲರೂ ಮನವಿ ಮಾಡ್ತೀವಿ, ಅಸಾಧ್ಯವಾದರೆ ವೈಯಕ್ತಿಕವಾಗಿ ನಾವು ಮನವಿ ಮಾಡ್ತೀವಿ, ಇಲ್ಲಾಂದ್ರೆ ಯತ್ನಾಳ್ ಮೂಲಕವೇ ನಾವು ಮತ್ತೊಂದು ಮನವಿ ಮಾಡಿಸ್ತೀವಿ. ಆ ಮನವಿಗೆ ಒಪ್ಕೊಳ್ತಾರೆ ಎಂಬ ನಂಬಿಕೆ ಇದೆ, ಭರವಸೆ ಇದೆ. ಹಾಗಾಗಿ ಈಗಾಗಲೇ ತಪ್ಪುಗಳಾಗಿದೆ, ಆ ತಪ್ಪುಗಳನ್ನ ತಿದ್ಕೊಳ್ತೀವಿ ಅನ್ನೋದು ಕೂಡ ಹೇಳಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ರೀತಿ ಅಷ್ಟು ಸುದೀರ್ಘವಾದಂತ ಹೋರಾಟಕ್ಕೆ ಒಂದ್ ರೀತಿ ಮೃದು ಧೋರಣೆ ತೆಗೆದುಕೊಂಡಿದ್ದಾರ ರೆಬಲ್ ನಾಯಕರು ಅನ್ನೋದು ಕೂಡ ಪ್ರಮುಖವಾಗಿ ಈ ಸಭೆಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಯಾಕೆಂದ್ರೆ ಯತ್ನಾಳ್ ಅವ್ರಿಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ, ಯತ್ನಾಳ್ ಅವ್ರಿಗೆ ಪಕ್ಷದಿಂದ ಉಚ್ಚಾಟನೆ ಆಗಿದೆ, BP ಹರೀಶ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರಿಗೂ ಈ ಮುಂದೆ ಇದೇ ರೀತಿಯ ಒಂದು ಶಿಕ್ಷೆ ಆದಂತ ಸಂದರ್ಭದಲ್ಲಿ ತಮ್ಮ ನಿರ್ಧಾರ, ತಮ್ಮ ಅಜೆಂಡಾ ಏನಿದೆ, ಅಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕು ಎಂಬ ಅಜೆಂಡಾ ಏನಿದೆ, ಆ ಅಜೆಂಡಾದ ಹೋರಾಟಕ್ಕೆ ಮುನ್ನುಡಿ ಬರೆಯೋದಕ್ಕಾಗೋದಿಲ್ಲ ಅನ್ನೋದು ಸದ್ಯ ರೆಬಲ್ ನಾಯಕರು ತೀರ್ಮಾನ ಮಾಡಿರುವಂತದ್ದು. ಹಾಗಾಗಿ ತಮ್ಮ ನಿರ್ಧಾರದಲ್ಲಿ ತಮ್ಮ ಒಂದು ಸ್ವಲ್ಪ ಮೃದು ಧೋರಣೆಯನ್ನು ಮಾಡ್ಕೊಂಡಿದ್ದಾರಾ ಎಂಬ ಚರ್ಚೆಗಳು ಈಗ ಶುರುವಾಗ್ತಾ ಇದೆ. ಹಾಗಾಗಿ
ರೆಬಲ್ ನಾಯಕರ ಮುಂದಿರುವ ಈಗ ಸವಾಲು ಅಂದ್ರೆ ಹೈಕಮಾಂಡ್ ನಾಯಕರ ಮುಂದೆ ಹೋಗಿ ಯಾವ ರೀತಿ ಮನವಿ ಮಾಡ್ತಾರೆ, ಆ ಮನವಿಗೆ ಹೈಕಮಾಂಡ್ ಒಪ್ಪುತ್ತಾ ಆ ಯತ್ನಾಳ್ ಅವರನ್ನ ಮತ್ತೆ ವಾಪಸ್ ಪಕ್ಷಕ್ಕೆ ಸೇರಿಸ್ಕೊಳ್ತಾರ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಸದ್ಯ ರೆಬಲ್ ನಾಯಕರು ಇವತ್ತಿನ ಸಭೆಯಲ್ಲಿ ಯತ್ನಾಳ್ ಸೇರಿದಂತೆ ಉಳಿದ ಅಂದ್ರೆ ಬಿ.ಪಿ. ಹರೀಶ್ ಅವರಿಗೆ ಏನು ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ಗೆ ಸಂಬಂಧಪಟ್ಟಂತೆ ಉತ್ತರ ಕೊಡೋದು ಹಾಗೂ ಯತ್ನಾಳ್ ಅವರ ಉಚ್ಚಾಟನೆಯನ್ನ ವಾಪಸ್ ಪುನರ್ ಪರಿಶೀಲನೆ ಮಾಡಬೇಕು, ವಾಪಸ್ ಪಡ್ಕೊಳ್ಬೇಕು ಎಂಬ ಮನವಿ ಮಾಡೋದಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ದರ್ಶನ್, ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ. ओके 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 डन 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 विजय करें विजय एक मिनट ज़्यादा